ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ರೈಡರ್ಗೆ ಸ್ವಾಗತ. ಸೊ ಇವತ್ತು ನನಗೆ ತುಂಬ ಬೇಕಾಗಿರೋರು ಒಂದು ಗಿಫ್ಟ್ ಕಳಿಸಿದ್ದಾರೆ ನನಗೆ ಅಂತ. ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದ್ದೊಂದು ಗಿಫ್ಟ್ ಬರುತ್ತೆ ಅಂತ, ಬಟ್ ಬಂದಿದೆ. ಇದನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಚೇರು, ಗ್ರೀನ್ಸೋಲ್ದು. ಸೊ ಔಟರ್ ಬಾಕ್ಸಿಂದ ನೋಡಿದ್ದೀನಿ. ಸೊ ಚೇರ್ ಇದು. ಸೊ ಇದನ್ನ ಇವಾಗ ಅನ್ಬಾಕ್ಸ್ ಮಾಡಿ ನಾವೇ ಅಸೆಂಬಲ್ ಮಾಡಬೇಕು. ಸೊ ಬನ್ನಿ ಅಸೆಂಬಲ್ ಮಾಡೋಣ. ಸೊ ಇದು ನನ್ನ ಚಾನಲ್ನಲ್ಲಿ 3ನೇ ಅನ್ಬಾಕ್ಸಿಂಗು. ನನಗೆ ಅನ್ಬಾಕ್ಸಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ, ಅನ್ಬಾಕ್ಸ್ ಓರಿಯೆಂಟೆಡ್ ಚಾನಲ್ ಅಲ್ಲ ಇದು. ಸೊ ಯಾವ ಥರ ಮಾಡ್ತೀನೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಯಾರು ಗಿಫ್ಟ್ ಮಾಡಿದ್ದು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸಸ್ಪೆನ್ಸಲ್ಲಿ ಇಟ್ಟಿರ್ತೀನಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇ ಯಾರು ಗಿಫ್ಟ್ ಮಾಡಿದ್ದಾರೆ ಅಂತ. ಸೊ ಇನ್ನು ಯಾವ ಕಲರೂ ಗೊತ್ತಿಲ್ಲ. ಗ್ರೀನ್ ಸೋಲ್ ಆದರೆ ಚೆನ್ನಾಗೇ ಇರುತ್ತೆ ಕ್ವಾಲಿಟಿ. ಓಕೆ, ಸೊ ಮೋಸ್ಟ್ಲಿ ಬ್ಲೂ. ಸೊ ಬ್ಲೂ ಕಲರ್. ಸೊ ಇವಾಗ ಇದು ಕಲರ್ ಬಂದ್ಬಿಟ್ಟು ಬ್ಲೂ ಕಲರು, ಬ್ಲ್ಯಾಕ್ ವಿತ್ ಬ್ಲೂ. ಸೊ ಇದು ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲು, ಇದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲು. ಸೊ ಇದರಲ್ಲೆಲ್ಲ ನೀಟಾಗಿ ಯಾವ ಥರ ಏನೋ ಅಸೆಂಬಲ್ ಮಾಡಬೇಕು ಅಂತ ತೋರಿಸಿದ್ದಾರೆ ನಿಮಗೆ. ಎಲ್ಲ ಒಂದೊಂದು ಪ್ರತಿಯೊಂದೂ ಯಾವುದಾದ್ರು ಪಾರ್ಟ್ಸ್ ಇದೆ ಅದೆಲ್ಲ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸಿದ್ದಾರೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲು. ಮತ್ತು ಇಲ್ಲಿ ಏನು ಮಾಡಬಾರ್ದು ಕಪ್ಪಿ ಚೇಷ್ಟೆಗಳು ಅಂತಲೂ ಹೇಳಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದಂತೆ. ಸೊ ಈ ಥರ ಯಾರೂ ಮಾಡಬೇಡ್ದು, ಕಪ್ಪಿ ಚೇಷ್ಟೆಗಳು ಮಾಡಿದ್ರೆ ಬಿದ್ದೋಗ್ತೀರ ಅಂತ ಮುಂಚೆನೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ. ಇದು ಬ್ಯಾಕ್ ಪ್ಯಾನಲ್, ಬ್ಲೂ ಕಲರ್ ವಿತ್ ಸ್ಟ್ರೈಪ್, ವಿತ್ ಬ್ಲೂ ಸ್ಟ್ರೈಪ್ಸ್, ಬ್ಲ್ಯಾಕ್ ವಿತ್ ಬ್ಲೂ ಸ್ಟ್ರೈಪ್ಸ್. ಸಾಕಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಗಿಫ್ಟ್ ಬರುತ್ತೆ ಅಂತ. ಸೊ ಗ್ಲೌಸ್ ಬೇರೆ ಕೊಟ್ಟಿದ್ದಾರೆ ಹಾಕ್ಕೊಂಡು ಇನ್ಸ್ಟಾಲ್ ಮಾಡೋದಕ್ಕೆ, ಅಸೆಂಬಲ್ ಮಾಡೋದಕ್ಕೆ. ಆಗ್ತಾಯಿಲ್ಲ, ಇದು ಚಿಕ್ಕದಿದೆ. ಸೊ ಎಲ್ಲ ರ್ಯಾಪ್ಸ್ ಎಲ್ಲ ತೆಗ್ದಿದ್ದೀನಿ. ಸೊ ಇವಾಗ ಡೈರೆಕ್ಟ್ ಇನ್ಸ್ಟಾಲ್ ಮಾಡಿಬಿಡೋಣ. ಇನ್ಸ್ಟ್ರಕ್ಷನ್ ನೋಡಿಕೊಂಡೇ ಮಾಡಬೇಕು. ಒಬ್ಬರೇ ಮಾಡೋದು ತುಂಬ ಕಷ್ಟ ಇದೆ. ಆಗಲೇ ಸೆಕೆ ನೀರು ಸುರಿತಾ ಇದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡೋಣ. ಜಸ್ಟ್ ಫಿಟ್ಟಿಂಗ್ ಅಷ್ಟೇ. ಓಕೆ, ಬೇಸ್ ರೆಡಿ ಆಯಿತು. ಇವಾಗ ಸೀಟ್ ರೆಡಿ ಮಾಡೋಣ. ಸೊ ಇದಕ್ಕೆಲ್ಲ ಅವರೇ ನೀಟಾಗಿ ಸ್ಕ್ರೂಸು ಈ ಕಡೆ ಹೋಲ್ಸ್ ಎಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಜಸ್ಟ್ ಫಿಟ್ಟಿಂಗ್ ಅಷ್ಟೇ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಬ್ಬರಿದ್ರೆ ಒಳ್ಳೆಯದು. ಸೊ ಫೈನಲಿ 1 ಅವರ್ ಆದಮೇಲೆ ಎಲ್ಲ ಅಸೆಂಬಲ್ ಮಾಡಿಟ್ಟಿದ್ದೀನಿ. ಸೊ ಇದು ಫೈನಲ್ ಪ್ರಾಡಕ್ಟ್. ಒಂದ್ಸರಿ ಕುತ್ಕೊಂಡ್ರೆ ನೋಡ್ಬೋದು. ಸೊ ಹೇಗಿದೆ ಗಿಫ್ಟ್? ಸ್ಪಾನ್ಸರ್ ಗಿಫ್ಟ್. ಸೊ ಯಾರು ಅಂತ ಇನ್ನೂ ಹೇಳಿಲ್ಲ ನಿಮಗೆ, ಇನ್ನೂ ಕಾಯ್ತಾ ಇದ್ದೀರಾ. ಸೊ ಇನ್ನು 2 ಮಿನಿಟ್ಸ್ ಒಳಗಡೆ ಗೊತ್ತಾಗುತ್ತೆ ನಿಮಗೆ, ಇಲ್ಲ 1 ನಿಮಿಷ ಒಳಗಡೆ ಗೊತ್ತಾಗುತ್ತೆ ನಿಮಗೆ ಯಾರು ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸೊ ಫೈನಲಿ ಚೇರೆಲ್ಲ ಸೆಟಪ್ ಆಗಿದೆ. ಅದೇ ಚೇರು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ನಾನು ಯಾರು ಸ್ಪಾನ್ಸರ್ ಮಾಡಿದ್ದು ಅಥವಾ ಯಾರು ಗಿಫ್ಟ್ ಮಾಡಿದ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ
ಸೊ ಈಗ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗೀತು, ಇನ್ನು ಲಾಸ್ಟ್ ಇದು ಒಂದು ಹಾಕಬೇಕು. ಸೊ ಅದಕ್ಕೆ ಇಲ್ಲೇ ಕೂತ್ಕೊಂಡು ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಗಿಫ್ಟ್ ಮಾಡಿದ್ದು ನನಗೆ ತುಂಬ ಕ್ಲೋಸ್ ಆಗಿರೋಂಥವ್ರೆ. ಬಟ್ ಅವರು ಒಂದು ಕಂಡೀಷನ್ ಮೇಲೆ ನನಗೆ ಗಿಫ್ಟ್ ಮಾಡೋಕ್ಕೆ ಮುಂಚೆನೇ ಒಂದು ಕಂಡೀಷನ್ ಹೇಳಿದರು. ನಾನು ಗಿಫ್ಟ್ ಮಾಡೋದು ನನ್ನ ಹೆಸರು ದಯವಿಟ್ಟು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾರೆ. ಅವರು ಕೇಳಿದೆ, ಈಗೂ ಜಸ್ಟ್ ಫೋನ್ ಮಾಡಿದ್ದೆ ಅವ್ರಿಗೆ. ಇಲ್ಲ ವಿಡಿಯೋ ಲಾಸ್ಟ್ ಎಡಿಟ್ ಮಾಡ್ತಾಯಿದ್ದೀನಿ, ನನಗೆ ಯಾರು ಸ್ಪಾನ್ಸರ್ ಮಾಡಿದ್ದು ಅಂತ ಹೇಳ್ತೀನಿ ಅಥವಾ ಗಿಫ್ಟ್ ಮಾಡಿದ್ದು ಅಂತ ಹೇಳ್ತೀನಿ ಅಂತಂದೆ. ನೀನು ಏನಾದರೂ ಹೇಳ್ಕೊ, ಬಟ್ ನನ್ನ ಹೆಸರು ಮಾತ್ರ ಹೇಳ್ಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ನಾನು ನಮ್ಮಿಬ್ಬರು ರಿಲೇಷನ್ಶಿಪ್ ಸ್ವಲ್ಪ ಬೆಲೆ ಕೊಡಬೇಕಾಗತ್ತೆ ಅವ್ರು ಹಂಗೆ ಹೇಳಿದ್ಮೇಲೆ. ಸೊ ನೋಡೋಣ, ಮುಂದೆ ಏನಾದರೂ ಯಾವ್ದಾರ ವೀಡಿಯೋಸಲ್ಲಿ ಅವ್ರೇನೋ ಒಪ್ಕೊಂಡ್ರೆ ಅವ್ರ ಹೆಸರು ರಿವೀಲ್ ಮಾಡ್ತೀನಿ. ಇಲ್ಲ ಅಂತಂದರೆ ಮೋಸ್ಟ್ಲಿ ನನ್ನ ಮತ್ತು ಅವರ ಮಧ್ಯೆನೇ ಇರುತ್ತೆ ಇದು ಯಾರು ಅದು ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗೀತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಹೆಂಗೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ತುಂಬ ಮಾಡಲ್ಲ. ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಏನೇನು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ.